ಇಂಡಿಯಾ ನೋಡ್ತಾರೆ. ಸಕ್ಕರೆಯ ನಾಡು ಹೋರಾಟದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಹೆಸರಾಗಿರೋದು ಮಂಡ್ಯ. ಇವತ್ತು ಆಮೇಲೆ ಎರಡನೇದಾಗಿ ಇವತ್ತೇನು ನೀರು ಕುಡಿತಾ ಇದ್ದೀವಿ, ಬೆಂಗಳೂರು ಜನತೆ, ಮಂಡ್ಯ ಜನತೆ, ಮೈಸೂರು ನೆನೆಸ್ಕೋಬೇಕು. ಇವತ್ತು ಅಂಥ ಭಾಗದಲ್ಲಿ ಇವತ್ತಿರೋಂಥ ಎಲ್ಲ ನನ್ನ ಕಟ್ಟಾಳುಗಳೇ, ಎಲ್ಲ ನನ್ನ ಹಿರಿಯರೇ, ಎಲ್ಲ ನನ್ನ ಮುಖಂಡರುಗಳೇ. ಕರ್ನಾಟಕ ರಕ್ಷಣಾ ವೇದಿಕೆ ಅಶೋಕ್ ಹೇಳ್ತಾ ಇದ್ದರು, ಹಿರಿಯ ಹೋರಾಟಗಾರರು ಮತ್ತು ರೈತಾಪಿ ಜನರು ಹುಟ್ಟುವಂಥ ಅಶೋಕಣ್ಣವರು. ಸಂಘಟನೆ ಯಾವುದೇ ಇರ್ಬೋದು, ನಾಡು ಕಟ್ಟಂತ ಸಂಘಟನೆ ಮಾಡಬೇಕು, ಕನ್ನಡ ಉಳಿಸ್ಬೇಕು. ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು, ಒಗ್ಗಟ್ಟಲ್ಲಿ ಪ್ರದರ್ಶನ ಮಾಡಬೇಕು. ಯಾಕೆಂದರೆ ಇವತ್ತು ಸಂಘಟನೆ ನಮ್ಮಕ್ಕನ ಇವತ್ತು ಹೋರಾಟಗಾರರು ಕೇಳಬೇಕಾದ ಪರಿಸ್ಥಿತಿ ಬಂದಿದೆ ಇವತ್ತು. ಆ ಪರಿಸ್ಥಿತಿಗೆ ನಾವೇನು ಮಾಡಬೇಕು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಮತ್ತು ನಮ್ಮ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಕಬ್ಬು ಬೆಳೆಗಾರರು, ರೇಷ್ಮೆ ಬೆಳೆಗಾರರು ಅತಿ ಹೆಚ್ಚು ನಮ್ಮ ಭತ್ತ ಬೆಳೆಯುವಂಥದ್ದು. ಇವತ್ತು ಮಂಡ್ಯ ಜಿಲ್ಲೆ ಜನತೆ ಇದ್ದಾರೆ. ಎಲ್ಲರಿಗೂ ಕೃತಜ್ಞತೆಗಳು. ಅಶೋಕಣ್ಣವ್ರಿಗೆ ಒಳ್ಳೆ ಸಲಹೆ ಮಾಡಿದ್ರಿ, ಎಲ್ಲರೂ ನಿಮಗೆ ಸಹಕಾರ ಆಶೀರ್ವಾದ ಇರಲಿ. ಎಲ್ಲ ಬೆಂಬಲ ಕೊಟ್ಟು ಒಳ್ಳೆಯ ವ್ಯಕ್ತಿತ್ವ, ಗೌರವ ಉಳಿಸಿ ಬೆಳೆಸಿ ನಮ್ಮ ಸಹಕಾರ ಎಲ್ಲ ಇರ್ತದೆ. ಏಕೆ ಇವರು ಯಾರು ಅಂತ ಪರಿಚಯ ಅಂತಲ್ಲ, ನಮ್ಮ ನಾಡಿನ ಪ್ರಜೆ, ಮಂಡ್ಯ ಜಿಲ್ಲೆಯವರು, ಸ್ಥಳೀಯರು. ಯಾರು ಪರಿಚಯ ಮಾಡ್ಕೊಳ್ಳೋದು ಬೇಡ, ಹೊಸಬ್ರೇನಲ್ಲ, ಯಾವುದೋ ಹೊರರಾಜ್ಯದಲ್ಲಿ ಹೊರರಾಜ್ಯದಲ್ಲೂ ಪರಿಚಯ ಮಾಡ್ಕೊಬೇಕಾಗಿತ್ತು. ಹೊರರಾಜ್ಯದಲ್ಲ, ಈ ಹುಟ್ಟಿ ಬೆಳೆದಿರೋಂಥವ್ರು, ದಾಸೇಗೌಡರ ಮಗ ಆದಂಥ ಅಶೋಕಣ್ಣವರು, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಕುಮಾರ್ ಶೆಟ್ಟಿ ಬಣಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು, ಏಕೆಂದರೆ ಇವತ್ತು ಮಾತಾಡಿಕೊಂಡು ಹೋದ ನ್ಯಾಯ ಅಂತೇಳಿ ಸಾಧಕ ಬಾಧಕ ಅಂತೇಳಿ ಬಂದಿದ್ದೀವಿ. ಅವರೇ ಜಿಲ್ಲಾಧ್ಯಕ್ಷರು, ಅವರೇ ಘಂಟಾಘೋಷವಾಗಿ ಹೇಳ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿ ಏನು ನಮ್ಮ ಅಧ್ಯಕ್ಷರು ಹೇಳಿ ಆಯ್ಕೆ ಮಾಡ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರಾಗಿ ಯಾವುದಕ್ಕೆ ಇಡ್ ಮಾಡಿ. ಓಕೆ, ನೂತನವಾಗಿ ಆಯ್ಕೆ ಆಗಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ನನ್ನ ತವರು ಮನೆ ಸಿಕ್ತಂಗಾಗಿದೆ. ಏನು ನಾನು ತಾಲೂಕು ಅಧ್ಯಕ್ಷರಾಗಿ 25 ವರ್ಷ ಕೆಲಸ ಮಾಡಿದ್ದೀನಿ. ಅದೇ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಿನಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರಾಗಿ ನಮ್ಮ ಉಮೇಶ್ ಗೌಡರು ಆಯ್ಕೆ ಮಾಡಿದ್ದಾರೆ. ನಾನು ಉಮೇಶ್ ಗೌಡರಿಗೆ, ನಮ್ಮ ಪ್ರವೀಣ್ ಗೌಡರಿಗೆ, ಪ್ರವೀಣ್ ಕುಮಾರ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಇವತ್ತೆಲ್ಲ ಪ್ರಾರಂಭ ದಿನಗಳಿಂದ ಅವರು ಸಂಘಟನೆ ಕಟ್ಕೊಬಂದವರು, ಅವರು ಸಂಘಟನೆ ಮಾಡಿದವರು. ಅಂಥ ಹಿರಿಯರ ಜೊತೆಲಿ ನಮ್ಮ ಉಮೇಶ್ ಗೌಡರ ಜೊತೆ ನನಗೆ ತುಂಬ ಇಷ್ಟ ಆಗಿದೆ. ನನ್ನ ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ನಾನು ನನ್ನ ಕಾರ್ಯಕರ್ತರು ಇದ್ದು ನನ್ನ ಹೋರಾಟದ ಕೊನೆಯ ದಿನ ನನ್ನ ಉಸಿರು ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಅವ್ರ ಜೊತೆಲಿ ಯಾವತ್ತೂ ಇರ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿ ಕೊರತೆ ಬರದಂಗೆ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟು ಕೊನೆಯ ಉಸಿರಿರುವವರೆಗೂ ನಾನು ಹೋರಾಟ ಮಾಡ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರ್. ಈಗ ತಾಲೂಕಲ್ಲಿ ಮಾತ್ರ ಇದ್ರಿ, ಈಗ 7 ತಾಲೂಕು ನಿಮ್ಮ ಹ್ಯಾಂಡವ್ರಿಗೆ ಬರ್ತಾ ಇದೆ. ಹೇಗೆ ಸಂಘಟನೆ ಹೇಗೆ ಬೆಳೆಸ್ತೀರಿ ಸರ್? ಖಂಡಿತ ಮಾಡ್ತೀನಿ, ನಿಮ್ಮ ಸಹಕಾರದಿಂದ ಖಂಡಿತ ಮಾಡ್ತೀನಿ. ನೀವೆಲ್ಲರೂ ನನ್ನ ಸುಮಾರು 25 ವರ್ಷ ನೋಡಿದ್ದೀರಾ, ಬೆಳೆಸಿದ್ದೀರಾ. 7 ತಾಲೂಕಿನಲ್ಲೂ ಆಲ್ರೆಡಿ ಪ್ರೆಸೆಂಟ್ ಇದ್ದಾರೆ, ಇವತ್ತು ಆಲ್ರೆಡಿ ಇದ್ದಾರೆ. ನಿನ್ನೆಯಿಂದ ಹಿಂಸೆ ಕೊಡ್ತಾವ್ರು ನನಗೆ, ಅಣ್ಣ ನಾನು ಬರ್ತೀನಿ ಅಂತ. ನಾನು ಸ್ವಲ್ಪ ಯಾಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೂ ಗಮನಕ್ಕೆ ತಂದಿಲ್ಲ, ರಾಜ್ಯ ಉಪಾಧ್ಯಕ್ಷರು ನಮಗೇನು ಹೇಳಲಿಲ್ಲ. ಸಾಂಸ್ಕೃತಿಕವಾಗಿ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ನಾವೊಂದು ಸೇರ್ಪಡೆ ಕಾರ್ಯಕ್ರಮವನ್ನು ಇಟ್ಕೊತೀನಿ, ತಮ್ಮ ಮುಖಾಂತರ ಎಲ್ಲರಿಗೂ ತಿಳಿಸ್ತೀವಿ. ಫೆಬ್ರವರಿ ಕೊನೆಯ ದಿನ ನಾವೊಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ರಾಜ್ಯಾಧ್ಯಕ್ಷರ ಅವ್ರನ್ನೊಂದು ಡೇಟ್ ಕೊಟ್ಟು ಅವ್ರ ಟೈಮ್ ತಗೊಂಡ್ರೆ ನಾವು ನಮ್ಮ ಉಮೇಶ್ ಗೌಡರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಎಲ್ಲರನ್ನೂ 7 ತಾಲೂಕಲ್ಲೂ ಮಾಡಿ ನನ್ನ ಜಿಲ್ಲಾ ಸದಸ್ಯರನ್ನ ಮಾಡಿಕೊಂಡು ಈ ಕನ್ನಡದ ತೇರನ್ನ ಎಳಿತೀನಿ. ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ. ನಮಗೆ ಯಾವುದೇ ರೀತಿಯಾದಂಥ ಯಾರೂ ಸಹ ನಾವು ಯಾರನ್ನು ದೂಷಣೆ ಮಾಡಲ್ಲ, ಯಾರಿಗೂ ಏನೂ ಅನ್ನೋದಿಲ್ಲ. ನಾವು ಬಿಟ್ಟಿದ್ದೀವಿ ಇದು ಅನ್ನೋದು ಪ್ರಶ್ನೆ ಅಲ್ಲ. ನಾನು ಸಂಘಟನೆ ಮಾಡ್ತೀನಿ, ಜೀವಂತವಾಗಿ ಸಂಘಟನೆಯನ್ನು ಕಾಪಾಡ್ಕೊಳ್ತೀನಿ ಅಂತೇಳಿ ನಿಮ್ಮ ಮೂಲಕ ಹೇಳ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರ್. ಇದಕ್ಕೆ ಬೇರೆ ಅಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ಬೇರೆ ಅಲ್ಲ. ಹೋರಾಟ ಅಂದ್ರೆ ಒಂದೇ.
ಅವರು ರಕ್ಷಣೆ ಕೊಡ್ತಾ ಇದ್ದಾರೆ ರೈತರಿಗೆ, ನಾವು ರಕ್ಷಣೆ ಕೊಡ್ತೀವಿ. ನಾವೆಲ್ಲ ಇಬ್ಬರೂ ಕೂಡ ರೈತರ ಪರವಾಗಿರ್ತಕ್ಕ ಜನ. ನಾವು ರೈತಾಪಿ ಮಕ್ಕಳೇ. ಇವತ್ತು ರೈತರ ಕಷ್ಟ ಏನು ಅಂತ ಗೊತ್ತಿದೆ. ರೈತರಿಗೆ ಯಾವುದೇ ಥರದ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಹೋರಾಟ ಕೊಡೋಕ್ಕೆ ನಾನು ಅಶೋಕ್ ಅವ್ರಿಗೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ. ನನಗೂ ಅವರು ಬೆಂಬಲಿಗೆ ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೂ, ಯಾವುದೇ ಚಳವಳಿ ನಡೆದ್ರೂ ನಾನು ಅಶೋಕ್ ಅವ್ರ ಜೊತೆಲಿ ಅಣ್ಣ ತಮ್ಮಂದಿರಂತೆ ನೇರವಾಗಿ ಹೋರಾಟ ಕೊಡ್ತೀವಿ. ಇದರಲ್ಲಿ ಅನುಮಾನನೇ ಬೇಡ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್, ಚಟುವಟಿಕೆ ಕಾರ್ಯಕ್ರಮ ಏನಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಮಂಡ್ಯ ಜಿಲ್ಲೆಯಲ್ಲಿ ಇತ್ತು. ಮೊದಲು ಸಕ್ರಿಯವಾಗಿರಲಿಲ್ಲ, ಸಂಘಟನೆ ನಡ್ಕೊತಾ ಇತ್ತು ಒಟ್ಟಿಗೆ ಇದ್ದಾಗ. ಇವತ್ತು ನಮ್ಮ ಅಶೋಕಣ್ಣ ಅವರು ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಭೆ ಮಾಡಿದ್ದಾರೆ, ಸಾಮಾನ್ಯ ಸಭೆ ಅಂದರೆ ಸಾಂಕೇತಿಕವಾಗಿ ಕರೆದಿದ್ದಾರೆ. ನಾನು ಕರ್ನಾಟಕ ರಕ್ಷಣಾ ರಾಜ್ಯ ಉಪಾಧ್ಯಕ್ಷರು ಉಮೇಶ್ ಗೌಡ ಹಿಂಗೆ ಸಭೆ ಮಾಡಿ ಅಂತ ಹೇಳಿದ್ರೆ ಸಾಮಾನ್ಯ ಸಭೆ ಮಾಡಿದ್ದಾರೆ, ಬಂದಿದ್ದೀವಿ. ಈ ಸಭೆಯಲ್ಲಿ ಅಶೋಕ್ ಅವರಿಗೆ, ದಾಸೇಗೌಡರ ಮಗ ಆದ ಅಶೋಕ್ ಅವರಿಗೆ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದೀವಿ. ಅಂದರೆ ಉಸ್ತುವಾರಿ ಅಂದರೆ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೀವಿ ಸಾಂಕೇತಿಕವಾಗಿ. ಇನ್ನೇನು ನಮ್ಮ ರಾಜ್ಯಾಧ್ಯಕ್ಷರು ಬಂದು ಒಂದು ಸಭೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಅವತ್ತು ಅನೌನ್ಸ್ ಮಾಡ್ತೀವಿ, ಸಾಂಕೇತಿಕವಾಗಿ ಮಾಡಿದ್ದೀವಿ. ಏಕೆಂದರೆ ನಮ್ಮ ಸಂಕ್ರಾಂತಿ ಹಬ್ಬ, ನಮ್ಮ ವರ್ಷದ ಹೊಸ ಹಬ್ಬ ಇದರಲ್ಲಿ ಒಂದು ಗಿಫ್ಟು, ಒಂದು ಕೊಡುಗೆ ಥರ ಮಾಡಿ ಒಂದು ಪಟ್ಟಾಭಿಷೇಕ ಮಾಡಿದ್ದೀವಿ. ಸಂಘಟನೆ ನಾಡು ರೂಢಿ ಜಲ ಭಾಷೆ ಅಂತ ಬಂದಾಗ ಹೋರಾಟ ಮಾಡ್ತಾಯಿದ್ದಾರೆ, ಒಳ್ಳೆ ಹೋರಾಟಗಾರಿದ್ದಾರೆ. ಅದರಿಂದ ಅವರಿಗೆ ಗುಣ ನಡತೆ ನೋಡಿ ಒಳ್ಳೆ ಹೋರಾಟಗಾರರು ಅಂಥೇಳಿ ಇವತ್ತು ಅವರಿಗೆ ಚಾಲನೆ ಮಾಡಿದ್ದೀವಿ. ಈ ಮಂಡ್ಯ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದೀವಿ. ಪದಾಧಿಕಾರಿಗಳ ಆಯ್ಕೆ ಯಾವಾಗ ಸರ್? ಪದಾಧಿಕಾರಿಗಳ ಆಯ್ಕೆ ನಿಮ್ಮ ಗಮನಕ್ಕೆ ಬಂದು ತಿಳಿಸ್ತೀವಿ. ಅವ್ರಿಗೆ ಜವಾಬ್ದಾರಿ ಏನು ಕೊಟ್ಟಿದ್ದೀವಲ್ಲ, ಇವತ್ತು ಒಂದು ಲಿಸ್ಟು ಅಂತೀವಿ. ಏಕೆಂದರೆ ಒಂದು ಫಸ್ಟ್ ಮೆಂಬರ್ಶಿಪ್ ಆಗಬೇಕು. ಎರಡನೇದಾಗಿ ಮೆಂಬರ್ಶಿಪ್ ಅಂದರೆ ಇಲ್ಲಿ ಎಷ್ಟು ಜನ ಇದ್ದಾರೆ, ಏನು ಈಗ ಮಂಡ್ಯ ಜಿಲ್ಲೆ ಎಷ್ಟು ತಾಲೂಕು ಬರ್ತದೆ, ಎಷ್ಟು ಹೋಬಳಿ ಬರುತ್ತೆ, ಆ ಲಿಸ್ಟ್ ಕೊಟ್ಟು ಅದನ್ನು ಮೆಂಬರ್ಶಿಪ್ ಅಂತೀವಿ. ಅದೆಲ್ಲ ಆದ ನಂತರ ಒಂದು ಸಭೆ ಮಾಡಿ ಈ ತಾಲೂಕು ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಅವ್ರ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಸಭೆ ಕರೆದ ಹೊತ್ತು ಆಯ್ಕೆ ಮಾಡ್ತೀವಿ ಎಲ್ಲ ತಾಲೂಕು ಅಧ್ಯಕ್ಷರು. ಏನು ನಮ್ಮ 7 ಜಿಲ್ಲೆಯಲ್ಲ, 7 ತಾಲೂಕು: ಮಂಡ್ಯ, ಮದ್ದೂರು, KR ಪೇಟೆ, ನಾಗಮಂಗಲ, ಶ್ರೀರಂಗಪಟ್ಟಣ, ಮಳವಳ್ಳಿ, ಇಷ್ಟು ಈ ತಾಲೂಕಿಗೆ ನಾಗಮಂಗಲ ತಾಲೂಕಿಗೆ ಜಿಲ್ಲಾಧ್ಯಕ್ಷರಾಗಿ ಈಗ ನೇಮಕ ಮಾಡಿದ್ದೀವಿ, ಸಾಂಕೇತಿಕ ನೇಮಕ ಮಾಡಿದ್ದೀವಿ. ಸುಮಾರು ಚೇತನ ಚಂದನ ನಮ್ಮ ರಾಜ ಇವರಿಗೆ ಹೇಳ್ತಾರೆ, ನಾವು ನಮ್ಮ ನಾಗರಾಜನ ನಾವೇನೋ ಪರಿಚಯ ಮಾಡೋಣ ನೋಡಲ್ಲ. ಯಾಕೆಂದರೆ ಅವರು ಈ ಮನೆಯ ಹಿರಿಯ ಅಣ್ಣಂದಿರು ಅವರೆಲ್ಲ ಈ ಸಂಘಟನೆಗೆ 26 ವರ್ಷ ಕೆಲಸ ಮಾಡಿ ಯಾವುದೇ ಒಂದು ಒಗ್ಗಟ್ಟಾಗಿರು. ನಾವು ಹಿಂದುಳಿಗೆ ಬೇಡ. ಯಾಕೆಂತ ಹೇಳಿದ್ರೆ ಇಲ್ಲಿ ಕೆಲವೊಂದಷ್ಟು ಬೇರೆ ತಂತ್ರಗಳನ್ನ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷರು. ನಮಗೆ ನೋವಾಗಿದೆ. ಆ ನೋವನ್ನು ವ್ಯಕ್ತಪಡಿಸಿ ನಾನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ರಾಜೀನಾಮೆ ಮಾಡಿದ್ದೀನಿ. ನಿನ್ನೆ ಎಲ್ಲ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬಂದಿದೆ. ನಾನು ರಕ್ಷಣಾ ವೇದಿಕೆ ರಾಜೀನಾಮೆ ಕೊಡೋ ಉದ್ದೇಶನೂ ನಿಮ್ಗೆ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಸಹಕಾರ ಸಹಾಯ ಬಡವ್ರಿಗಾಗಲಿ ಇರೋದಿಲ್ಲ, ಹೋರಾಟಗಾರರಿಗಾಗಲಿ ಇರೋದಿಲ್ಲ. ಅವ್ರೇನಿದ್ರು ಹಣವಂತರಿಗೆ, ಕಾರ್ ಇಟ್ಕೊಂಡಿರುವಂಥವ್ರಿಗೆ, ಅವ್ರ ಹಿಂದೆ ನಿಂತವ್ರಿಗೆ ಮಾತ್ರ ಸಹಕಾರ ಸಹಾಯ ಮಾಡುವಂಥದ್ದವರು. ಬೇರೆ ನಿರಂತರ ಹೋರಾಟಗಾರರಿಗೆ ಯಾವುದೇ ರೀತಿಯಂಥ ಸಹಕಾರ ಸಹಾಯ ಮಾಡೋದಿಲ್ಲ. ನಾವು ಅವ್ರ ಜೊತೆ ಇಷ್ಟು ದಿನ ಇದ್ದದ್ದು ನಮಗೆ ಒಂದು ದುರಂತ ಅಂತೇಳಿ ನಾನು ಭಾವಿಸಿ ನಾನು ಆ ಸಂಘಟನೆನ ಮೊನ್ನೆ ರಿಸೈನ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಒಂದು 9 ಗಂಟೆಗೆ ನಾನು ನನ್ನ ಸ್ನೇಹಿತರುಗಳು ಬನ್ನಿ ಅಂದರೆ ನಮ್ಮ ಮನೆಯವರು, ನನ್ನ ಕುಟುಂಬದವರು ಮಾತ್ರ. ನಾನು ಇಲ್ಲಿ ಇರುವತ್ತವರು ಯಾರ್ಯಾರ ವ್ಯಕ್ತಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಲ್ಲ. ನಮ್ಮ ಸುನೀಲ್ ಒಬ್ಬರು ಇದ್ದರು, ಅವರು 1 ವರ್ಷದಿಂದ ದೂರ ಇದ್ದರು. ಮಿಕ್ಕಿದವರೆಲ್ಲ ಬೇರೆ. ನಾನು, ನಾಗರಾಜು, ಸುನೀಲು 3 ಜನ ನಾವು ಕರ್ವೇಲಿದ್ದವರು. ಇನ್ನು ಮಿಕ್ಕಿದ ಇರುವಂಥ ಇಷ್ಟೂ ಜನರು ಸಹ ಮಾಧ್ಯಮದವ್ರು ನೋಡ್ಬೇಕು. ನಟರಾಜು ನಾವಿರುವಂಥ ಇಷ್ಟೂ ಜನರು ಸಹ ಇವತ್ತು ಹೊಸದಾಗಿ ಬಂದಿರುವಂಥವ್ರು. ನಾವೆಲ್ಲ ಸೇರಿ ಒಂದೇ ಕುಟುಂಬವಾಗಿ ಇಟ್ಕೊಂಡು ಸಂಘಟನೆಯನ್ನು ಮಾಡ್ತೀವಿ. ನಾವು ಹಿಂಗೆ ಕೂರೋದಿಲ್ಲ. ಇವತ್ತಿಂದನೇ ಹೊಸ ಸಂಘಟನೆಯನ್ನು ಪ್ರಾರಂಭ ಮಾಡ್ತೀವಿ. ಸಂಘಟನೆ ಹೆಸರನ್ನ ನಮ್ಮ ಮುಖ್ಯವಾದವರು ಗೊತ್ತಾ ಇದ್ದಾರೆ, ಒಬ್ಬರು ಅತಿಥಿಗಳು ಅವ್ರು ಹೇಳ್ತಾರೆ. ನಾವೆಲ್ಲ ಸಂಘಟನೆಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ದಯಮಾಡಿ ಏನು ಇವತ್ತು ನಾವು ಅಣ್ತಂದಿರು ಒಟ್ಟಾರೆ ಇದ್ದೀವಿ. ಈಗ ಒಂದು 100 ಜನ ಇದ್ದೀವೋ, 150 ಜನ ಇದ್ದೀವೋ. ನೀವು 150 ಜನ 1000 ಜನಕ್ಕೆ ಹೋಗ್ಬೋದು, 1000ದಿಂದ 2000 ಜನ ಹೋಗ್ಬೋದು. ನಾವೆಷ್ಟೇ ಜನ ಇದ್ರೂ ಇವತ್ತು ಯಾವ ರೀತಿ ಪ್ರಾರಂಭದಲ್ಲಿದ್ದೀವಿ ಹಿಂಗೆ ಇರುವ ಕೊನೆಗಂಟ. ನಮ್ಮಲ್ಲಿ ಯಾವುದೇ ಹಣಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾವು ಯಾವುದೋ ಆಸೆ ಆಕಾಂಕ್ಷೆಗಳನ್ನ ಮಾಡಿದವರಲ್ಲ. ಇಷ್ಟು ವರ್ಷವೂ ನಾವು ಮಾಡಲಿಲ್ಲ ನಾರಾಯಣಗೌಡ ಹತ್ರ. ಆದರೆ ಏನೋ ಒಂದು ದುರಂತದಲ್ಲಿ ನಾವು ಅವ್ರನ್ನ ಸಾಕಾರ ಕೇಳಿದಾಗ ಅವ್ರು ನಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡ್ರು, ನಮ್ಮ ಹತ್ರ ಸ್ಪಂದಿಸ್ತಿಲ್ಲ. ಹಾಗಾಗಿ ನಾವು ಕೊಟ್ಟಿದ್ದೀವಿ. ದಯಮಾಡಿ ಮಾಧ್ಯಮದವರು ಇದನ್ನು ಏನು ಹೇಳಿದ್ದೀವಿ ಅಷ್ಟನ್ನೇ ಹೇಳಿ, ದಯವಿಟ್ಟು ಇನ್ನು ಬೇರೆ ಏನು ಹೇಳೋದು ಬೇಡ.
ಎಲ್ಲ ನನ್ನ ಮಾಧ್ಯಮದ ಅಣ್ಣ ತಮ್ಮಂದಿರಿಗೆ ನಮಸ್ಕರಿಸ್ತಾ ಇವಾಗ ಒಂದು ಸಭೆಯಲ್ಲಿ ನಮ್ಮೊಂದು ಕಾರ್ಯಕರ್ತರೊಂದು ಮಾತಾಡಬೇಕು, ದಯಮಾಡಿ ತಾವು ಸಹಕಾರ ಮಾಡಬೇಕು ಅಂತ